ಇನ್ನು ಮುಂದೆ ಸ್ವಉದ್ಯೋಗ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಕೊಕೊನಟ್ ಇಂಡಸ್ಟ್ರೀಸ್ ಕೊಕೋ ಗುರುವಿನ ಮಾಲಕರಾದ ಕೇಶವರಾಮ್ ಬೋನಂತಾಯರನ್ನು ಸಂದರ್ಶಿಸಲಿದ್ದಾರೆ ಹರಿಪ್ರಸಾದ್. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಬಾನುಲಿ ಕೇಂದ್ರ ಪಾಂಚಜನ್ಯದ ಮೂಲಕ ಸ್ವಉದ್ಯೋಗವನ್ನು ನಡೆಸುತ್ತಿರುವಂತಹ ಕೇಶವರಾಮ್ ಬೋನಂತಾಯ ಮಾಲಕರು ಕೋಕೋ ಗುರು ಕೋಕೋನಟ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು ಇವರನ್ನು ಪರಿಚಯಿಸುವುದಕ್ಕೆ ಇಷ್ಟಪಡ್ತೇನೆ. ಬನ್ನಿ ಅವರಲ್ಲಿ ಮಾತನಾಡೋಣ. ನಮಸ್ಕಾರ ಕೇಶವರಾಮ್ ಬೋನಂತಾಯ ಅವರಿಗೆ. ನಮಸ್ಕಾರ. ನಿಮ್ಮ ಪರಿಚಯವನ್ನು ಮಾಡಿಕೊಳ್ತೀರಾ? ಇವರು ಹೇಳಿದಾಗೆ ನನ್ನ ಹೆಸರು ಕೇಶವರಾಮ್ ಬೋನಂತಾಯ. ನಂದು ಊರು ಮನೆ ಪರ್ಲಡ್ಕ ಪುತ್ತೂರು. ಕಂಪನಿ ಹೆಸರು ಕೋಕೋ ಗುರು ಕೋಕೋನಟ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಇದರ ವ್ಯವಸ್ಥಾಪಕ ನಿರ್ದೇಶಕನಾಗಿ ನಾನು 2009 ಸಾಲಿನಿಂದ ಕಳೆದ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಮನೆಯವರ ಪರಿಚಯ ಮಾಡಬೇಕಂದ್ರೆ, ತಂದೆ ಬೋನಂತಾಯ ಶಿವಶಂಕರ ಭಟ್, ತಮ್ಮ ಸಂತೋಷ್ ಬೋನಂತಾಯ. ನನ್ನ ವಿದ್ಯಾಭ್ಯಾಸ ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು MBA ಇನ್ ಮಾರ್ಕೆಟಿಂಗ್. ನಿಮ್ಮ ಹವ್ಯಾಸಗಳು ಏನೇನಿತ್ತು ನಿಮ್ಮ ಚಿಕ್ಕಂದಿನಲ್ಲಿ? ಕ್ರಿಕೆಟ್ ಆಡುವುದು, ಬ್ಯಾಡ್ಮಿಂಟನ್, ಇಂಡೋರ್ ಸ್ಟೇಡಿಯಂನಲ್ಲಿ ಬ್ಯಾಡ್ಮಿಂಟನ್, ಚೆಸ್. ನೀವು ಕಂಪ್ಯೂಟರ್ ಇಂಜಿನಿಯರಿಂಗ್ ಅನ್ನು ಓದಿ MBA ಮಾಡಿದವರು. ಯಾವುದಾದ್ರೂ ದೊಡ್ಡ ಕಂಪನಿಗಳಲ್ಲಿ ಅನಾಯಾಸವಾಗಿ ನಿಮಗೆ ಕೆಲಸ ಸಿಗುವಂತಹ ಸಂಭವಗಳು ಇತ್ತು. ಆದರೂ ಅದನ್ನೆಲ್ಲ ಬಿಟ್ಟು ನೀವು ಸ್ವಉದ್ಯೋಗವನ್ನೇ ಯಾಕೆ ಆರಿಸಿದ್ರಿ? ನೀವು ಕೆಲಸಕ್ಕೆ ಯಾಕೆ ಸೇರಿಕೊಳ್ಳಿಲ್ಲ? ನಂದು ಇಂಜಿನಿಯರಿಂಗ್ ಆದ ಮೇಲೆ ಕ್ಯಾಂಪಸ್ಸಲ್ಲಿ ಸಿಲೆಕ್ಷನ್ ಆಗಿತ್ತು. ನನಗೆ ಬೆಂಗಳೂರಲ್ಲಿ ಟಾಟಾ ಎಲೆಕ್ಸಿಯಲ್ಲಿ ಆಗಿ 4 ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೆ. ಅದರ ನಂತರ MBA ಮಾಡಿದೆ. MBA ಆದ ನಂತರ ಸ್ವಂತ ಉದ್ಯೋಗಕ್ಕೆ ಪುತ್ತೂರಿಗೆ ಬಂದೆ. ನನಗೆ 4 ವರ್ಷಗಳ ಕಾಲ ಅನುಭವ ಇರುವುದರಿಂದ ಇನ್ನೊಂದು ಕಂಪನಿಯಲ್ಲಿ ಹೇಗೆ ಕೆಲಸ ಮಾಡುವುದು ಅನ್ನೋದರ ಬಗ್ಗೆ ಜ್ಞಾನ ಇತ್ತು. ಇನ್ನೊಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮಗಳನ್ನು ನಾವು ಪಾಲಿಸಿಕೊಂಡು ಕೆಲಸ ಮಾಡಬೇಕಾಗಿತ್ತು. ಅವರು ಹೇಳಿದ ಹಾಗೆ ನಾವು ಕೆಲಸ ಮಾಡಬೇಕು. ನಮ್ಮ ಬಾಸ್ ಹೇಗೆ ಹೇಳ್ತಾರೋ ಹಾಗೆ ಕೆಲಸ ಮಾಡಬೇಕಿತ್ತು. ಇದರಿಂದ ನಮಗೆ ಇರುವಂತಹ ಟ್ಯಾಲೆಂಟ್, ಕ್ರಿಯೇಟಿವಿಟಿ ಇದನ್ನೆಲ್ಲ ಅಳವಡಿಸಿಕೊಂಡು ಕೆಲಸ ಮಾಡುವಂಥ ಅವಕಾಶಗಳು ನಮಗೆ ಕಡಿಮೆ ಇರುತ್ತದೆ. ನಮ್ಮದೇ ಆದ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗುವುದಿಲ್ಲ. ಹಾಗಂತೇಳಿ ನಮ್ದು ಇಂಡಿಪೆಂಡೆಂಟ್ ಆಗಬೇಕಾದ್ರೆ ಅದಕ್ಕೆ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ ಇರ್ತದೆ. ಆದರೆ ಆ ಜವಾಬ್ದಾರಿಗಳನ್ನು ನಾನು ಪಾಲಿಸಬಹುದು. ನನಗೊಂದು ದೊಡ್ಡ ಗುರಿ, ತುಂಬ ದೊಡ್ಡ ಮಟ್ಟಿನ ಒಂದು ವ್ಯವಹಾರ ಮಾಡಬೇಕು ಅಂತ ಆಸೆ ಇತ್ತು. ಇದನ್ನು ಮಾಡುವಂತಹ ಶಕ್ತಿ ನನ್ನಲ್ಲಿ ಇದೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನನ್ನಲ್ಲಿತ್ತು. ನನ್ನಲ್ಲಿ ಅದಕ್ಕೆ ಬೇಕಾದಂಥ ಸ್ಪರ್ಧಾತ್ಮಕ ಮನೋಭಾವ ನನ್ನಲ್ಲಿ ಇದೆ ಅಂತ ಆರಿಸಿಕೊಂಡು ನಾನು ಸ್ವಉದ್ಯೋಗ ಕ್ಷೇತ್ರವನ್ನು ನೀವು ಮಾಡಿಕೊಂಡೆ. ಇದರಿಂದ ಸೊಸೈಟಿ ಪ್ರೆಷರ್ ಯಾವುದನ್ನು ನಾನು ಹೆಚ್ಚು ತಲೆಗೆ ಹಾಕ್ಕೊಳ್ಳಿಲ್ಲ. ನಾನು ಅದನ್ನೆಲ್ಲ ಇಗ್ನೋರ್ ಮಾಡಿದ್ದೇನೆ. ಮತ್ತೆ ನನಗೆ ನನ್ನ ಸ್ವಂತ ಜೀವನಕ್ಕೆ ನನಗೆ ದೊಡ್ಡ ಸಿಟಿ ಬೆಂಗಳೂರು, ಮುಂಬೈ ಇಂಥಲ್ಲೆಲ್ಲ ಇರಲಿಕ್ಕೆ ಇಷ್ಟ ಇಲ್ಲ. ನನಗೊಂದು ಚಿಕ್ಕ ಊರು ಅಂತಲ್ಲಿ ಇರಬೇಕಂತ, ಮತ್ತೆ ನಮ್ಮ ಫ್ಯಾಮಿಲಿ, ತಂದೆ ತಾಯಿಯವರೊಟ್ಟಿಗೆ ಇರಬೇಕಂತ ಹೇಳುವ ಆಸೆ ಇತ್ತು. ಹಾಗಾಗಿ ನಾನು ಪುತ್ತೂರಿಗೆ ಸ್ವಂತ ಉದ್ಯೋಗಕ್ಕೆ ಬಂದೆ. ಈಗ ಈ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ನಿಮಗೆ ಪ್ರೇರಣೆ ಏನಾಗಿತ್ತು? ಯಾರಾದರೂ ಸ್ವಂತ ಉದ್ಯೋಗವನ್ನು ಮಾಡುವವರನ್ನು ನೀವು ಪ್ರೇರಣೆಯಾಗಿ ತಗೊಂಡು ರೋಲ್ ಮಾಡೆಲ್ ಅಂತ ಏನಾದರೂ ನೋಡಿ ಹಾಗೇನಾದರೂ ಸ್ಟಾರ್ಟ್ ಮಾಡಿದ್ರಾ? ನನ್ನ ತಂದೆಯವರೇ ಒಂದು ಸಕ್ಸಸ್ಫುಲ್ ಆಂಟ್ರಪ್ರಿನರ್, ಹಾಗೆ ಅವರೇ ಒಂದು ದೊಡ್ಡ ರೋಲ್ ಮಾಡೆಲ್. ಹಾಗೆ ನನ್ನ ಶುರುವಿನ ಮಾಹಿತಿಗಳೆಲ್ಲ ನಾನು ಮಾರ್ಕೆಟ್ ಸರ್ವೆ ಮಾಡಿದೆ. ಪುತ್ತೂರು, ಬೆಂಗಳೂರು ಇಂಥಲ್ಲಿ ಹೋಗಿ ಎಲ್ಲ ಮನೆಯವರ ಹತ್ರ, ಅಂಗಡಿಯವರ ಹತ್ರ ಎಲ್ಲ ಈ ಕೊಬ್ಬರಿ ಎಣ್ಣೆಯ ಬಗ್ಗೆ ಮಾಹಿತಿಯನ್ನು ನೇರವಾಗಿ ತಗೊಂಡೆ. 1 ತಿಂಗಳ ಕಾಲ ಮಾರ್ಕೆಟ್ ಸರ್ವೆ ಮಾಡಿದೆ. ಮತ್ತೆ ತಂದೆಯವರಿಗೆ 40 ವರ್ಷದ ಅನುಭವ ಇತ್ತು. ಹಾಗೆ ಅವರಿಂದ ಸಾಧ್ಯವಾದಷ್ಟು ಮಾಹಿತಿಗಳನ್ನು ತಗೊಂಡೆ. ಮತ್ತೆ ಇಲ್ಲಿ ಊರಿನಲ್ಲಿ ಇರುವಂಥ ಬೇರೆ ಎಣ್ಣೆ ಮಿಲ್ಗಳಿಗೆ ಹೋಗಿ ಅವರಿಂದ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಪಡೆದುಕೊಂಡೆ. ಆದರೆ ಊರಿನಲ್ಲಿ ಇರುವಂಥ ಎಣ್ಣೆ ಮಿಲ್ಗಳೆಲ್ಲ ಚಿಕ್ಕದಾಗಿತ್ತು. ಹಾಗೆ ದೊಡ್ಡ ಎಣ್ಣೆ ಮಿಲ್ಗಳಿಗೋಸ್ಕರ ಕೇರಳ ಮತ್ತು ತಮಿಳುನಾಡುಗಳಿಗೆ ಹೋಗಿ ಅಲ್ಲಿಂದ ಮಾಹಿತಿಯನ್ನು ಸಂಗ್ರಹಿಸಿ
ಮತ್ತೆ ಎಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ರೂ ಪೂರ್ತಿ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಕೆಲಸ ಆರಂಭಿಸಲಿಕ್ಕೆ ಆಗೋದಿಲ್ಲ. ಇದ್ದಷ್ಟು ಮಾಹಿತಿಯನ್ನು ತೆಕ್ಕೊಂಡು ಇನ್ನೂ ಹೋದಾಗೆ ಕಲಿತಾ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತೇಳಿ ನಾನು ಹೆಚ್ಚು ಸಮಯ ಅದಕ್ಕೆ ದೂಡಲಿಲ್ಲ, ಕೂಡಲೇ ಆರಂಭಿಸಿದೆ. ಈಗ ತುಂಬ ತರಹದಂತಹ ಸ್ವಉದ್ಯೋಗವನ್ನು ಮಾಡಬಹುದಾಗಿತ್ತು. ನೀವು ಕೋಕೋನಟ್ ಇಂಡಸ್ಟ್ರಿ ಉದ್ದಿಮೆಯನ್ನೇ ಯಾಕೆ ಆರಿಸಿಕೊಂಡ್ರಿ? ನಮ್ಮ ಫ್ಯಾಮಿಲಿ, ಈಗ ತಂದೆಯವರು ಕೊಬ್ಬರಿ ಎಣ್ಣೆ ಮಿಲ್ ಕಳೆದ 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಒಳ್ಳೆ ಸಾಲಿಡ್ ಫೌಂಡೇಶನ್ ಆಗಿತ್ತು. ಹಾಗೆ ಅದರನ್ನೇ ಇಂಪ್ರೂವ್ಮೆಂಟ್ ಮಾಡೋದು ಸುಲಭ. ಅಷ್ಟೇ ಅಲ್ಲದೆ ನಾನು ವೈಯಕ್ತಿಕವಾಗಿ ಕೊಬ್ಬರಿ ಎಣ್ಣೆಯನ್ನು ಬಳಸುತ್ತೇನೆ. ಅದರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ಇದು ನನಗೆ ಬಹಳ ಪ್ರೀತಿ ಇರುವಂಥ ಒಂದು ವಸ್ತು. ಇದನ್ನು ನಾನು ಖಂಡಿತ ಮಾರ್ಕೆಟ್ ಮಾಡಬಲ್ಲೆ ಅಂತ ಹೇಳುವ ದೃಷ್ಟಿಯಲ್ಲಿ, ಮತ್ತೆ ಇದರಿಂದಾಗಿ ನಮ್ಮ ಸಮಾಜಕ್ಕೆ, ನಮ್ಮ ರೈತರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ತುಂಬ ಪ್ರಯೋಜನ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ನಾನು ತೆಂಗಿನ ಎಣ್ಣೆಯನ್ನೇ ಮಾಡಬೇಕೆಂದು ಆರಿಸಿಕೊಂಡು. ಚಿಕ್ಕಂದಿನಲ್ಲಿಯೂ ತಂದೆಯರ ಜೊತೆಗೆ ಆ ಎಣ್ಣೆ ವ್ಯವಹಾರದಲ್ಲಿ, ಅಂದರೆ ತೆಂಗಿನೆಣ್ಣೆ ವ್ಯವಹಾರದಲ್ಲಿ ನೀವು ಸಾಕಷ್ಟು ಅವರ ಜೊತೆ ತಿಳ್ಕೊಂಡ ಕಾರಣ ನೀವು ಅದನ್ನೇ ಆರಿಸಿಕೊಂಡ್ರಿ ಅಂತ ಹೇಳ್ತೀರಿ. ಹೌದು. ಈಗ ಈ ಉದ್ದಿಮೆಯ ಆರಂಭಕ್ಕೆ ಸಾಕಷ್ಟು ಹಣ ಬೇಕಾಗ್ತದೆ. ಹೌದು. ಬಿಲ್ಡಿಂಗ್ ಆಗಲಿ, ಮೆಷಿನರಿಗಳಾಗಲಿ ಏನು ಹಾಕುವುದಕ್ಕೆ ಸಾಕಷ್ಟು ದುಡ್ಡು ಬೇಕಾಗ್ತದೆ. ಇದನ್ನೆಲ್ಲ ನೀವು ಹೇಗೆ ಹೊಂದಿಸಿಕೊಂಡ್ರಿ? ಬ್ಯಾಂಕ್ಗಳ ಸಹಾಯ ಪಡ್ಕೊಂಡ್ರ? ಹೌದು. ಈಗ ಈ ಉದ್ದಿಮೆ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಜಾಗೆ ಬೇಕು. ಅದಕ್ಕೆ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಬೇಕು. ಹೌದು. ಅದಕ್ಕೆ ಮೆಷಿನರಿ, ಮಾಡರ್ನ್ ಮೆಷಿನರಿ ಇನ್ಸ್ಟಾಲ್ ಮಾಡಬೇಕು. ಮತ್ತು ಸಾಕಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಹಾಗೆ ಇದೆಲ್ಲದಕ್ಕೂ ಸಹ ಒಂದು ಬ್ಯಾಂಕ್ ಲೋನ್ ಸಹಾಯ ಪಡ್ಕೊಂಡಿದ್ದೇವೆ. ಅದರಿಂದ ಟರ್ಮ್ ಲೋನ್, ನಮ್ಮ ಪ್ರಾಜೆಕ್ಟಿಗೋಸ್ಕರ ಟರ್ಮ್ ಲೋನ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ತೆಕ್ಕೊಂಡಿದ್ದೇನೆ. ಇದಿಷ್ಟು ಸಾಕಾಗೋದಿಲ್ಲ. ಇದಲ್ಲದೆ ನನ್ನ ಹತ್ರ ಒಂದು ಕೆಲಸ ಮಾಡಬೇಕಾದ್ರೆ ಸಂಪಾದಿಸಿದ ದುಡ್ಡಿನಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಚಿಕ್ಕ ಜಾಗ ಇತ್ತು. ಅದನ್ನು ಸೇಲ್ ಮಾಡಿ ಅದರ ಹಣವನ್ನು ಬಿಸ್ನೆಸ್ಸಿಗೆ ಹಾಕಿಕೊಂಡೆ. ಮತ್ತು ನನ್ನ ಮನೆಯವರು, ತಂದೆ, ತಾಯಿ, ತಮ್ಮ, ನಮ್ಮ ಕಂಪನಿಯಲ್ಲಿ ಡೈರೆಕ್ಟರ್ಸ್, ಅವರು ಅವರ ಇನ್ವೆಸ್ಟ್ಮೆಂಟ್ಸನ್ನು ಮಾಡಿದ್ದಾರೆ. ಹಾಗೆ ಇದೆಲ್ಲ ಒಟ್ಟು ಸೇರಿಸಿ ಫೈನಾನ್ಸನ್ನು ಮ್ಯಾನೇಜ್ ಮಾಡಿದ್ದು. ಈಗ ಇಂಡಸ್ಟ್ರಿಯನ್ನು ಮಾಡಿ ಆದಮೇಲೆ ನಾವು ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು. ಅದಕ್ಕೆ ಮಾರುಕಟ್ಟೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬೇಕು. ಮಾರ್ಕೆಟ್ ಸ್ಟ್ರಾಟಜಿ ಅಂತ ಏನು ಹೇಳ್ತೇವೆ ನಾವು, ಅದೆಲ್ಲ ಬೇಕಾಗ್ತದೆ. ಬೆಲೆಯಲ್ಲಿ ಏರಿಳಿತ ಆಗ್ಬೋದು, ಅಥವಾ ಮೂಲ ವಸ್ತುಗಳಲ್ಲಿ ತುಂಬ ಏರಿಳಿಕೆ ಬರ್ತದೆ. ಇದನ್ನು ನೀವು ಹೇಗೆ ತಿಳ್ಕೊಂಡ್ರಿ? ಅಥವಾ ಮಾರ್ಕೆಟಿಂಗಿಗೆ ಅಂತ ಬೇರೆ ಏನಾದರೂ ವಿಂಗನ್ನು ಸ್ಟಾರ್ಟ್ ಮಾಡಿದ್ರಾ? ಅದರ ಬಗ್ಗೆ ತಿಳುವಳಿಕೆ ಇದ್ದವರು ಯಾರಾದರೂ ಇದ್ದಾರಾ, ಅಥವಾ ನೀವೇ ಮಾಡ್ತಾ ಇದ್ದೀರಾ? ನಾವು ಮಾರ್ಕೆಟ್ ಮಾಡಬೇಕಾದ್ರೆ ನಮ್ಮದೇ ಬ್ರ್ಯಾಂಡ್, ಇದನ್ನು ಜನರು ಹೆಸರು ಹೇಳಿ ತಗೊಳ್ಳುವ ನಮೂನೆ ಒಂದು ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಮಾಡಬೇಕಂತ ಹೇಳೋದು ದೊಡ್ಡ ಆಸೆ. ಇದನ್ನು ನಾನು ಬೇರೆ ಸಕ್ಸಸ್ಫುಲ್ ಬ್ರ್ಯಾಂಡ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೇನೆ. ಮತ್ತು ನನ್ನ MBA ತರಬೇತಿಯಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೇನೆ. ಇದರ ಬ್ರ್ಯಾಂಡ್ ಮಾಡೋದ್ರ ಪ್ರಯೋಜನಗಳು ಖಂಡಿತ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಆದರೆ ಬ್ರ್ಯಾಂಡ್ ಓವರ್ ನೈಟ್ ಬಿಲ್ಡ್ ಆಗೋದಿಲ್ಲ. ಹೌದು. ಅದಕ್ಕೆ ತುಂಬ ಕೆಲಸ ಮಾಡಬೇಕಾಗ್ತದೆ. ಹಾಗೆ ಅಲ್ಲಿ ಮಾಡುವಲ್ಲಿವರೆಗೂ ನಮ್ಮ ಉತ್ಪನ್ನಗಳು ಸೇಲ್ ಆಗಬೇಕು. ಹೌದು. ಹಾಗಾಗಿ ಅಲ್ಲಿವರೆಗೆ ಅದನ್ನು ಬಲ್ಕಲ್ಲಿ ಕಡಿಮೆ ಬೆಲೆಗಾದರೂ ಬಲ್ಕ್ ಟ್ಯಾಂಕರಲ್ಲಿ ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಇದು ಮಾಡ್ತಾ ಮಾಡ್ತಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಮಟ್ಟಿನಲ್ಲಿ ಪ್ರಾರಂಭ ಮಾಡಬೇಕು. ಹೌದು. ಮತ್ತೆ ಅದಕ್ಕೆ ದೊಡ್ಡ ಮಟ್ಟಿನಲ್ಲಿ ಮಾಡಿ ಎಕ್ಸೆಸ್ ಕೆಪಾಸಿಟಿಯನ್ನು ಟ್ಯಾಂಕರಲ್ಲಿ ಸೇಲ್ ಮಾಡಿದೆ. ಹಾಗೆ ನಮ್ಮ ಬ್ರ್ಯಾಂಡ್ ಡೆವಲಪ್ ಮಾಡ್ತಾ ಹೋದೆ. ಅದಕ್ಕೆ ನೀವು ಜಾಹೀರಾತುಗಳನ್ನೇನಾದರೂ ಕೊಡ್ತಾ ಇದ್ದೀರಾ? ಹೌದು. ನಮ್ಮ ಬ್ರ್ಯಾಂಡ್ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಬೇಕಂದ್ರೆ ನಾವು ಅದಕ್ಕೆ ತನ್ನಷ್ಟಕ್ಕೆ ಆಗಲಿ ಅಂತೇಳಿ ಬಿಡ್ಲಿಕ್ಕಾಗೋದಿಲ್ಲ. ಅದು ತುಂಬ ಸಮಯ ಹಿಡಿತದೆ. ಅದಕ್ಕೆ ನಾವು ಅಗ್ರೆಸಿವ್ ಆಗಿ ಜಾಹೀರಾತುಗಳನ್ನು ಕೊಡ್ತಾ ಇದ್ದೆ. ಮತ್ತು ಬ್ರ್ಯಾಂಡಿಂಗ್, ನಮ್ಮ ಯೂನಿಫಾರ್ಮ್, ಪ್ಯಾಕೇಜಿಂಗ್, ವೆಬ್ಸೈಟ್, ಹೀಗೆ ಆದಷ್ಟು ಕಡಿಮೆ ಖರ್ಚಲ್ಲಿ ಆಗುವಂಥ ಎಲ್ಲ ನಮೂನೆ ಬ್ರ್ಯಾಂಡಿಂಗ್ ಟೆಕ್ನಿಕ್ಸ್ಗಳನ್ನು ಅಳವಡಿಸಿಕೊಂಡಿದ್ದೇನೆ. ಮತ್ತು ನೀವು ಕೇಳಿದಾಗೆ ಇದು ಪ್ರೈಸ್ ಫ್ಲಕ್ಚುಯೇಷನ್, ಇದು ಒಂದು ಕಮಾಡಿಟಿ ಮಾರ್ಕೆಟ್. ಹಾಗೆ ದಿನ ದಿನ ರೇಟ್ ಏರ್ಪೇರ್ ಆಗ್ತಾ ಇರ್ತದೆ. ಹೌದು. ಇದನ್ನು
ಮ್ಯಾನೇಜ್ ಮಾಡಬೇಕಾದ್ರೆ ಈಗ ಬ್ರ್ಯಾಂಡ್, ಈಗ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ ಜನರು ಕೇಳಿ ತಗೊಳ್ಳುವಂಥದ್ದು. ಅದು ಸಾಧಾರಣ ತೆಂಗಿನೆಣ್ಣೆ ಅಲ್ಲ, ಅದು ಕೋಕೋ ಗುರು ತೆಂಗಿನೆಣ್ಣೆ. ಹಾಗೆ ಅದಕ್ಕೆ ಆದಂತ ಒಂದು ಉತ್ಕೃಷ್ಟ ಬೆಲೆಯನ್ನು ನಿಗದಿಪಡಿಸಬಹುದು. ಈ ಕೊಬ್ಬರಿಯ ಏರುಪೇರು ಆದಾಗೆ ನಮ್ಮ ಬ್ರ್ಯಾಂಡಿನ ರೇಟ್ ಅನ್ನು ಏರುಪೇರು ಮಾಡಬೇಕಾಗಿಲ್ಲ. ಇದರಿಂದಾಗಿ ನಮ್ಮ ಪ್ರೈಸ್ ಫ್ಲಕ್ಚುಯೇಷನ್ಸ್ ಅನ್ನು ನಮಗೆ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಲಿಕ್ಕೆ ಆಯಿತು. ಈಗ ನಿಮ್ಮ ಕೋಕೋನಟ್ ಫ್ಯಾಕ್ಟರಿಗೆ ಬೇಕಾದಂತಹ ಮೂಲ ವಸ್ತುಗಳು ಅಂದರೆ ಈ ಕೊಬ್ಬರಿ ಆಗಿರ್ಬೋದು, ಅದನ್ನೆಲ್ಲ ನೀವು ಹೇಗೆ ಸಂಗ್ರಹಿಸ್ತೀರಿ? ನೇರವಾಗಿ ರೈತರಿಂದ ಸಂಗ್ರಹಿಸ್ತೀರಾ ಅಥವಾ ಅಂಗಡಿಗಳಿಂದ ತಗೊಳ್ತೀರಾ ಅಥವಾ ಸೊಸೈಟಿಗಳಿಂದ ತಗೊಳ್ತೀರಾ? ಇದು ಹೇಗೆ ನೀವು ಅದನ್ನು ಹೊಂದಿಸ್ತೀರಿ? ನಮ್ಮದು ಪುತ್ತೂರು ಪೇಟೆಯಲ್ಲಿ ಏಳ್ಮುಡಿಯಲ್ಲಿ ಮೊದಲಿನಿಂದಲೇ ನಮ್ಮ ಕಲೆಕ್ಷನ್ ಸೆಂಟರ್ ಇದೆ. ತಂದೆಯವರು ಮತ್ತು ತಮ್ಮ ಇಬ್ಬರು ಅಲ್ಲಿ ಕಲೆಕ್ಷನ್ ಮಾಡ್ತಾರೆ. ಇದು ನೇರವಾಗಿ ರೈತರಿಂದ ಕೊಬ್ಬರಿಯನ್ನು ಖರೀದಿಸ್ತೇವೆ. ಅಲ್ಲಿ ಅವರಿಗೆ ಅದರಲ್ಲಿ ಎಣ್ಣೆ ಮಾಡಿ ಕೊಡ್ತೇವೆ. ಇದು ಸಾಕಾಗದೆ, ಈಗ ದೊಡ್ಡ ಫ್ಯಾಕ್ಟರಿ ಹಾಕಿದ ಮೇಲೆ ಅದು ಸಾಕಾಗದೆ ಹೊರಗಿನಿಂದಲೂ ನಾವು ವ್ಯಾಪಾರಿಗಳ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತೇವೆ. ಟಿಪ್ಟೂರು, ಕಾಂಗೇಯಂ, ಅರಸೀಕೆರೆ ಇಂಥ ದೊಡ್ಡ ಕೊಬ್ಬರಿ ಕೇಂದ್ರಗಳಿಂದ ನೀವು ಕೊಬ್ಬರಿಗಳನ್ನು ಸಂಗ್ರಹಿಸ್ತೇವೆ. ಈಗ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಈಗ ನಮ್ಮ ಸಂಸ್ಥೆಯಲ್ಲಿ 25 ಜನ ಡೈರೆಕ್ಟ್ ಆಗಿ ನಮ್ಮ ಪೇರೋಲಲ್ಲಿ ಇದ್ದಾರೆ. ಇದಲ್ಲದೆ ಒಂದು 5 ಜನ ಡಿಸ್ಟ್ರಿಬ್ಯೂಟರ್ಸ್ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಪೇರೋಲಲ್ಲಿ ಇಲ್ಲ. ಹೌದಾ? ಇದಲ್ಲದೆ ತುಂಬ ಜನ ಸಬ್ ಕಾಂಟ್ರಾಕ್ಟರ್ಸ್ ನಮಗೆ ಬೇರೆ ಬೇರೆ ಕೆಲಸಗಳಿಗೆ ನಾವು ಬೇಕಾದಾಗ ಬಳಸಿಕೊಳ್ತಾ ಇದ್ದೀರಿ. ಸರಿ. ನೀವು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಹೇಗೆ ತಲುಪಿಸ್ತೀರಿ? ನಿಮ್ಮದೇ ಆದಂತಹ ವೆಹಿಕಲ್ಗಳು ಉಂಟಾ ಅಥವಾ ಬೇರೆ ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸಿಗಳ ಮೂಲಕ ನೀವು ತಲುಪಿಸ್ತೀರಾ? ಇದು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಬ್ರ್ಯಾಂಡ್ ಪರಿಚಯ ಇಲ್ಲ. ಅಲ್ಲಿವರೆಗೆ ಅದಕ್ಕೆ ಬೇಕಾದ ರಿಸ್ಕ್ ಖರ್ಚುಗಳನ್ನೆಲ್ಲ ನಾವೇ ಮಾಡಬೇಕಾಗಿತ್ತು. ಹಾಗೆ ನಾವೇ ಸ್ವಂತ ವೆಹಿಕಲ್ ತೆಕ್ಕೊಂಡು ಅದಕ್ಕೆ ಸೇಲ್ಸ್ ಮೆನ್, ಡ್ರೈವರ್ ಎಲ್ಲ ಮಾಡಿ ನಾವು ಅಂಗಡಿಗೆ ಸಪ್ಲೈ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೆವು. ಆದರೆ ಈ ಸೆಟಪ್ನಲ್ಲಿ ನಮಗೆ ಅದು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಆಸುಪಾಸಿನಲ್ಲಿ ಮಾತ್ರ ಮಾಡಲಿಕ್ಕೆ ಆಗ್ತದೆ. ಹಾಗೆ ಕ್ರಮೇಣ ಅದನ್ನು ಬಿಟ್ಟು ನಮ್ಮ ಬ್ರ್ಯಾಂಡ್ ಪಾಪ್ಯುಲರ್ ಆಗ್ತಾ ಇದ್ದಾಗೆ ನಾವು ಏಜೆನ್ಸಿಗಳನ್ನು ಅಪಾಯಿಂಟ್ ಮಾಡಿದೆವು. ಹಾಗೆ ಈಗ ಏಜೆನ್ಸಿಗಳ ಮುಖಾಂತರ ನಾವು ನಮ್ಮ ತೆಂಗಿನ ಎಣ್ಣೆಯನ್ನು ಕನ್ಸ್ಯೂಮರ್ ಪ್ಯಾಕ್ಸ್ ಅಲ್ಲಿ ಅಂಗಡಿಗಳಿಗೆ ದೊರಕುವಾಗಿ ಮಾಡ್ತಾ ಇದ್ದೇವೆ. ಈಗ ನಮ್ಮ ಉತ್ಪನ್ನಗಳು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಗಡಿಗಳಲ್ಲಿ ಲಭ್ಯ ಇದೆ. ಈಗ ಒಂದು ಸಂಸ್ಥೆ ಅಂತ ಹೇಳಿದ ಮೇಲೆ ಅದರಲ್ಲಿ ಬೇರೆ ಬೇರೆ ಕೆಲಸಗಳು ಇರ್ತವೆ. ಬ್ಯಾಂಕ್ ವಹಿವಾಟುಗಳು ನೋಡಬೇಕು, ಟ್ಯಾಕ್ಸಿನ ಬಗ್ಗೆ ನೋಡಬೇಕು ಅಂತೆಲ್ಲ ತುಂಬ ಥರದ ಕಚೇರಿ ಕೆಲಸಗಳು ಇರ್ತವೆ. ಇದನ್ನು ನೀವು ಹೇಗೆ ನಿಭಾಯಿಸ್ತೀರಿ? ಅದಕ್ಕೆ ಅಂತಲೇ ಬೇರೆ ಜನ ಇದ್ದಾರಾ ಅಡ್ಮಿನಿಸ್ಟ್ರೇಷನ್ಗೆ ಅಂತ? ನಾನು ಸಂಸ್ಥೆಯನ್ನು ಸ್ಥಾಪಿಸಬೇಕಾದ್ರೆ ನಾನು ದೃಢ ನಿರ್ಮಾಣ ಮಾಡಿದ್ದೆ. ಯಾವುದೇ ಕೆಲಸವನ್ನು ನಾನೇ ಮಾಡುವುದಿಲ್ಲ, ರುಟೀನ್ ಆಗಿ ನಾನೇ ಮಾಡುವುದಿಲ್ಲ. ಶುರುವಿಗೆ ಒಮ್ಮೆ ನಾನು ಮಾಡ್ತೇನೆ, ಮಾಡಿ ಕಲ್ತುಕೊಳ್ತೇನೆ. ಅದನ್ನು ನಾನು ಡೆಲಿಗೇಟ್ ಮಾಡ್ತೇನೆ. ಅದನ್ನು ಜನ ಇಟ್ಟು ಅವರಿಗೆ ಡೆಲಿಗೇಟ್ ಮಾಡಿ ರುಟೀನ್ ಆಗಿ ಅವರ ಹತ್ರ ಮಾಡಿಸ್ತೇನೆ ಅಂತ ಹೇಳುವ ಒಂದು ಸಿಸ್ಟಮ್ ಅಲ್ಲಿ ನಾನು ಮಾಡಿದ್ದೇನೆ. ಈಗ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ, ಎಸ್ಪೆಷಲಿ ಫುಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು 25 ನಮೂನೆ ಲೈಸೆನ್ಸ್ಗಳು ಬೇಕಾಗ್ತದೆ. ಒಂದು 5-6 ನಮೂನೆ ಟ್ಯಾಕ್ಸಸ್, ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕಾಗ್ತದೆ. ಹಾಗೆ ಇದುವೇ ಒಂದು ಫುಲ್ ಟೈಮ್ ಕೆಲಸ ಆಗಿರ್ತದೆ. ಹಾಗೆ ಇಂಥ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು 3 ಜನ ನಾವು ಅಡ್ಮಿನಿಸ್ಟ್ರೇಷನ್, ಅಕೌಂಟಿಂಗ್, ಫೈನಾನ್ಸಿಗೆ ಅಂತೇಳಿ ನಾವು ಅಪಾಯಿಂಟ್ ಮಾಡಿದ್ದೇವೆ. ಅವರಿಗೆ ಕಂಪ್ಲೀಟ್ ಟ್ರೈನಿಂಗ್ ಮಾಡಿದ್ದೇನೆ. ಮತ್ತೆ ಈ ಲೆಕ್ಕಾಚಾರಗಳು, ಅಕೌಂಟಿಂಗ್, ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ನಾವು ರೆಕಾರ್ಡ್ ಮಾಡ್ತೇವೆ. ನನಗೆ ರಿಯಲ್ ಟೈಮ್ ಅಲ್ಲಿ ನನ್ನ ಕಂಪ್ಯೂಟರ್ ಅಲ್ಲಿ ನೋಡಿದ್ರೆ ಬಿಸ್ನೆಸ್ಸಿನ ಪೊಸಿಷನ್, ನನ್ನ ಅದರ ಚಿತ್ರಣ ನನಗೆ ಬರಬೇಕು. ಹಾಗೆ ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ನಾವು ರಿಯಲ್ ಟೈಮ್ ಅಕೌಂಟಿಂಗ್ ಮಾಡ್ತೇವೆ. ಇತ್ತೀಚೆಗೆ ಆದಂತಹ ರೂಪಾಯಿ ಅಪಮೌಲ್ಯೀಕರಣ, ಅದರಿಂದ ನಿಮ್ಮ ವ್ಯವಹಾರಕ್ಕೆ ಏನಾದರೂ ತೊಂದರೆ ಆಗಿದೆಯಾ? ನಮ್ಮ ವ್ಯವಹಾರ ಇಲ್ಲಿವರೆಗೂ ಬ್ಯಾಂಕಿನ ಮುಖಾಂತರ ಆಗ್ತಾ ಇತ್ತು. ಹಾಗಾಗಿ ನಮಗೆ ಅದರಿಂದಾಗಿ ಆ ದೃಷ್ಟಿಯಲ್ಲಿ ಯಾವುದೇ ತೊಂದರೆಗಳು ಆಗಲಿಲ್ಲ. ಆದರೆ ಅದು ಆದ ಸಮಯದಲ್ಲಿ ಹೊರಗಡೆ ವ್ಯಾಪಾರ ತುಂಬಾ ಕಡಿಮೆ ಆಗಿತ್ತು. ಅದರಿಂದಾಗಿ ನಮಗೆ ಸ್ವಲ್ಪ ಒಂಚೂರು ಹಿನ್ನಡೆ ಆಗಿದೆ. ಈಗ
ಜನ ಪ್ರತಿಯೊಂದರದ್ದು ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ಕ್ವಾಲಿಟಿ ಹೇಗಿದೆ. ಈ ಕ್ವಾಲಿಟಿಯನ್ನು ಉಳಿಸಿಕೊಳ್ಳುವುದಕ್ಕೆ ನೀವೇನು ಮಾಡ್ತಾ ಇದ್ದೀರಿ? ಅದಕ್ಕೆ ಪ್ರತ್ಯೇಕ ಕ್ವಾಲಿಟಿ ಚೆಕಿಂಗಿಗೆ ಲ್ಯಾಬ್ಗಳೇನಾದರೂ ಇದೆಯಾ? ಅದನ್ನು ನೀವು ಕ್ವಾಲಿಟಿಯನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ಈಗ ನಮ್ಮದೊಂದು ಬ್ರ್ಯಾಂಡ್ ಅಂತ ಹೇಳಿದ ಮೇಲೆ ನಮ್ಮ ಬ್ರ್ಯಾಂಡಿಗೆ ಅದರದ್ದೇ ಆದ ಕ್ವಾಲಿಟಿಯನ್ನು ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಅದನ್ನು ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಇದು ಕ್ವಾಲಿಟಿ ನಮ್ಮದು ಒಂದೇ ರಾ ಮೆಟೀರಿಯಲ್ ಕೊಬ್ಬರ. ಹೌದು. ಹಾಗೆ ಕೊಬ್ಬರಿಯನ್ನು ನಾವು ಆಯ್ಕೆಯನ್ನು ಚೆನ್ನಾಗಿ ಮಾಡಿದರೆ ನಮ್ಮ ಕ್ವಾಲಿಟಿ 90% ಸಕ್ಸಸ್ಫುಲ್. ಮತ್ತೆ ನಮ್ಮ ಪ್ರೊಸೆಸಿಂಗನ್ನು ನಾವು ಕಂಟ್ರೋಲ್ ಮಾಡಿದರೆ ನಮ್ಮದು ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಅಂತೇಳಿ ನಾವೊಂದು ಸೆಪರೇಟ್ ಕ್ವಾಲಿಟಿ ಅನಾಲಿಸ್ಟ್ ಅಂತೇಳಿ ಒಬ್ಬರನ್ನು ನೇಮಕ ಮಾಡಿ ಅವರಿಗೆ ಇದಕ್ಕೆ ಬೇಕಾದ ಮಾಹಿತಿಯನ್ನೆಲ್ಲ ಕೊಟ್ಟು ಅವರ ಹತ್ರ ಮೇಂಟೈನ್ ಮಾಡಿಸ್ತೇವೆ. ಇದು ಕೂಡಲೇ ನಮಗೆ ರಿಸಲ್ಟ್ ಸಿಗಲಿಕ್ಕೆ ನಮ್ಮ ಹತ್ರವೇ ಸ್ವಂತ ಕೆಮಿಕಲ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಇದೆ. ಮತ್ತು ಕ್ವಾಲಿಟಿ ಅಂತ ಹೇಳಿದರೆ ಬರೀ ಎಣ್ಣೆ ಮಾತ್ರ ಅಲ್ಲ, ನಮ್ಮ ಫ್ಯಾಕ್ಟ್ರಿ ಪ್ರಿಮೈಸಸ್ ಅದರ ಒಳಗೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರಬೇಕು. ಹಾಗೆ ಇದನ್ನು ಕಷ್ಟಪಟ್ಟು ನಾವು ಮೇಂಟೈನ್ ಮಾಡ್ತೇವೆ. ಕ್ಲೀನಿಂಗ್ ಆಗಲಿ ಎಲ್ಲ ನೀವು ಸರಿಯಾಗಿ ಅದನ್ನು ನಿಭಾಯಿಸ್ತೇವೆ. ಈಗ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವವರೆಲ್ಲ ಯಾವ ವಿದ್ಯಾರ್ಹತೆ ಉಳ್ಳವರಾಗಿದ್ದಾರೆ? ಹೆಚ್ಚು ವಿದ್ಯಾರ್ಹತೆ ಯಾರಿಗೆ ಇದೆ ನಿಮ್ಮಲ್ಲಿ? ಈಗ ಒಂದು ಆಯಿಲ್ ಮಿಲ್ ಅಂತ ಹೇಳಿದ್ರೆ ಸಾಧಾರಣ ಜನರಿಗೆ ಇದೆಲ್ಲ ಮಾಡ್ಲಿಕ್ಕೆ ಎಂತ ವಿದ್ಯಾರ್ಹತೆ ಏನು ಬೇಕಾಗಿಲ್ಲ ಅಂತ ಹೇಳುವಂತ ಒಂದು ಭಾವನೆ. ಮೆಷಿನ್ ಆಪರೇಷನ್ ಮಾತ್ರ. ಆದ್ರೆ ಇದು ನಾವು ದೊಡ್ಡ ಮಟ್ಟಿನಲ್ಲಿ ಮಾಡಿದ್ದೇವೆ. ಹಾಗಾಗಿ ಎಷ್ಟು ವಿದ್ಯೆ ಇದ್ರೂ ಸಾಕಾಗೋದಿಲ್ಲ, ಎಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನು ಅಳವಡಿಸಿಕೊಳ್ಳುವಂತ ಅವಕಾಶ ನಮ್ಮ ಸಂಸ್ಥೆಯಲ್ಲಿ ಇದೆ. ಹಾಗಾಗಿ ಒಳ್ಳೆ ವಿದ್ಯಾಭ್ಯಾಸ ಇರುವಂತವರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. MBA, ಇಂಜಿನಿಯರಿಂಗ್, BCom, BBM ಇಂಥ ಎಲ್ಲರಿಗೂ ಅವರದ್ದೇ ಆದ ಸ್ಪೆಷಲೈಸೇಷನ್ ಇದೆ. ಈಗ ನೀವು ಸ್ವ ಉದ್ಯೋಗ ಸಂಸ್ಥೆಯನ್ನು ಸ್ಥಾಪಿಸುತ್ತೇನೆ ಅಂತ ನೀವು ಹೊರಡುವಾಗ ಇದಕ್ಕೆ ನಿಮ್ಮ ಕುಟುಂಬದವರ ಪ್ರೋತ್ಸಾಹ ಹೇಗಿತ್ತು? ಅವರು ಸಾಕಷ್ಟು ನಿಮಗೆ ಪ್ರೋತ್ಸಾಹವನ್ನು ನೀಡಿದ್ರಾ? ಹೇಗೆ? ತುಂಬ ಚೆನ್ನಾಗಿ ಪ್ರೋತ್ಸಾಹ ನೀಡಿದ್ದಾರೆ. ಅವರ ಪ್ರೋತ್ಸಾಹ ಇಲ್ಲದೆ ಇದು ಆರಂಭಿಸುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಈಗ ನಮ್ಮ ಕಂಪನಿ ಕೋಕೋಗುರು ಕೋಕೋನಟ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಇದರಲ್ಲಿ 4 ಜನ ಡೈರೆಕ್ಟರ್ಸ್ ಇದ್ದೇವೆ. ನನ್ನನ್ನು ಸೇರಿಸಿ 3 ಜನ ಮನೆಯವರೇ ಅದರ ಡೈರೆಕ್ಟರ್ಸ್, ತಂದೆ, ತಾಯಿ ಮತ್ತೆ ತಮ್ಮ. ಇದು ಸುರುವಿಗೆ ಬೇಕಾದ ಇನ್ವೆಸ್ಟ್ಮೆಂಟ್ ಆಗಲೇ ಹೇಳಿದಾಗೆ ಅವರು ಮಾಡಿದ್ದಾರೆ. ಮತ್ತು ಬ್ಯಾಂಕ್ನಿಂದ ಲೋನ್ ಪಡ್ಕೊಳ್ಳಿಕ್ಕೆ ನಮ್ಮ ಮನೆಯ ಪ್ರಾಪರ್ಟಿಯನ್ನೇ ಕೊಲೆಟ್ರಲ್ ಆಗಿ ನನ್ನ ಮೇಲೆ ವಿಶ್ವಾಸದಲ್ಲಿ ಅವರು ಕೊಟ್ಟಿದ್ದಾರೆ. ತಂದೆಯವರು ಇದೇ ವ್ಯವಹಾರದಲ್ಲಿದ್ದರಿಂದ ಅವರಿಗೆ ಇದ್ದ ಮಾಹಿತಿಯನ್ನೆಲ್ಲ, ಗೈಡೆನ್ಸನ್ನೆಲ್ಲ ನನಗೆ ಬೇಕಾದಾಗೆಲ್ಲ ಕೊಟ್ಟಿದ್ದಾರೆ. ಇದು ಆರಂಭಿಸುವಾಗ ನನಗೆ ಖಾಲಿ MBA ಡಿಗ್ರಿ ಮಾತ್ರ, ಪ್ರಾಕ್ಟಿಕಲ್ ನಾಲೆಜ್ ಏನೂ ಇಲ್ಲ. ಆ ಟೈಮಿನಲ್ಲಿ ಮನೆಯವರೆಲ್ಲರೂ ಅವರವರ ಸ್ಪೆಷಲೈಸೇಷನಲ್ಲಿ ಇರುವಂಥ ಮಾಹಿತಿಯನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ತಮ್ಮ ಗೌರ್ಮೆಂಟ್ ಲೈಸೆನ್ಸಸ್ ಮತ್ತು ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಸೇಲ್ಸ್ ಈ ವಿಷಯಗಳಲ್ಲೆಲ್ಲ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ತಂದೆಯವರು ಫೈನಾನ್ಸ್, ಪರ್ಚೇಸ್, ಕೌಂಟರ್ ಸೇಲ್ಸ್ ಇದರಲ್ಲೆಲ್ಲ ಅವರು ತುಂಬ ಕೆಲಸ ಮಾಡಿದ್ದಾರೆ. ತಾಯಿ ಮನೆಯಲ್ಲಿ ನಮಗೆ ಬೇಕಾದ ಪ್ರೀತಿ, ಆರೋಗ್ಯಕ್ಕೆ ಬೇಕಾದ ಆಹಾರ ಎಲ್ಲ ಒದಗಿಸಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮದುವೆ ಆದ ಮೇಲೆ ನನ್ನ ಹೆಂಡತಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಬ್ರ್ಯಾಂಡಿಂಗ್ ವಿಷಯದಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಆದರೆ ಈಗ ನಾವು ಯಾರಿಗೂ ಅದರ ಜವಾಬ್ದಾರಿಯನ್ನು, ಅದರ ಬರ್ಡನನ್ನು ಕೊಡಲಿಲ್ಲ. ಎಲ್ಲದಕ್ಕೂ ಅದಕ್ಕೆ ಆದ ಪ್ರೊಫೆಷನಲ್ಸ್ ಅನ್ನು ಅಪಾಯಿಂಟ್ ಮಾಡಿ ಅವರೆಲ್ಲರೂ ಅವರ ಜವಾಬ್ದಾರಿಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಗೈಡೆನ್ಸ್ ಬೇಕಾದಾಗೆಲ್ಲ ಅವರು ಈಗ ಕೊಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನು ಸಹಾಯ ಬೇಕೋ ಅದನ್ನೆಲ್ಲ ಅವರು ಆಗಾಗ ಮಾಡ್ತಾ ಇದ್ದಾರೆ. ಈಗ ಉದ್ದಿಮೆ ಅಂತ ಹೇಳಿದ ಮೇಲೆ ಸಾಕಷ್ಟು ಅಪಾಯಗಳು ಇರ್ತವೆ. ರಿಸ್ಕ್ ಅಂತ ನಾವೇನು ಹೇಳ್ತೇವೆ, ಕಂಪನಿ ರಿಸ್ಕ್ಗಳು ಅಥವಾ ಮಾರ್ಕೆಟಿಂಗ್ ರಿಸ್ಕ್ಗಳು. ಈ ನಿಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಟೈಪಿನ ರಿಸ್ಕ್ಗಳನ್ನು ನೀವು ಎದುರಿಸಿದ್ದೀರಿ ಮತ್ತು ಅದನ್ನು ಹೇಗೆ ನಿಭಾಯಿಸಿದ್ದೀರಿ? ಇದೊಂದು ಎಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಅಂತ ಹೇಳಿದ ಮೇಲೆ ರಿಸ್ಕ್ಗಳು ಇದ್ದೇ ಇರ್ತದೆ. ಅದು ನಮ್ಮದೊಂದು ಬೇಸಿಕ್ ಹ್ಯೂಮನ್ ನೇಚರ್. ಯಾವುದೇ ರಿಸ್ಕ್, ಯಾವುದೇ ಕಷ್ಟಗಳು ಬಂದರೆ ಅದನ್ನು ಎದುರಿಸಿಕೊಂಡು ಸರ್ವೈವ್ ಆಗಿಕೊಂಡು ಮುಂದೆ ಬರೋದು. ಅದರಿಂದಾಗಿ ನಮ್ಮ ಜನಾಂಗ ಇನ್ನೂ ಉಳಿದುಕೊಂಡಿದೆ. ಹಾಗೆ ಆ ಇನ್ಸ್ಟಿಂಕ್ಟ್ ಅನ್ನು ನಾವು ನಂಬ್ತೇವೆ. ಆ ಸಿಚುವೇಶನ್ ಬಂದಾಗ ಅದಕ್ಕೆ ಬೇಕಾದ ಕರೆಕ್ಟಿವ್ ಮೆಷರ್ಸ್ ಅನ್ನು ನಾವು ತಗೊಳ್ತೇವೆ.
ಹಾಗೆ ಇನ್ಶೂರೆನ್ಸ್ಗಳನ್ನೆಲ್ಲ ಮಾಡಿದ್ದೇವೆ. ಈಗ ಫೈರ್ ಇನ್ಶೂರೆನ್ಸ್ ಮಾಡಿದ್ದೇವೆ ಫ್ಯಾಕ್ಟ್ರಿಗೆ. ಗೂಡ್ಸ್ ಕಳಿಸಬೇಕಾದ್ರೆ ಅದಕ್ಕೆ ಬೇಕಾದ ಟ್ರಾನ್ಸಿಟ್ ಇನ್ಶೂರೆನ್ಸ್ ಮಾಡಿಸ್ತೇವೆ. ನಮಗೆ ಪರ್ಸನಲಿ ಲೈಫ್ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್, ಮತ್ತೆ ನಮ್ಮ ಎಂಪ್ಲಾಯೀಸಿಗೆಲ್ಲ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್, ESI ಇಂಥದ್ದೆಲ್ಲ ಮಾಡಿ ರಿಸ್ಕ್ಗಳನ್ನು ಕವರ್ ಮಾಡಿದ್ದೇವೆ. ಈಗ ಸ್ವ ಉದ್ಯೋಗ ಮಾಡ ಬಯಸುವಂತಹ ಯುವ ಜನರಿಗೆ ಒಬ್ಬ ಎಂಟರ್ಪ್ರಿನರ್ ಆಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಎಂಟರ್ಪ್ರಿನರ್ಶಿಪ್ ಅಂತ ಹೇಳೋದು ಅದು ಎಲ್ಲರಿಗೂ ಸರಿಯಾದ ನಿರ್ಧಾರ ಅಲ್ಲ. ಅದು ತುಂಬ ಕಷ್ಟ ಇದೆ. ಈಗ ನಮ್ಮ ಸೊಸೈಟಿಯಲ್ಲಿ ನೋಡಿದರೆ ಒಬ್ಬ ಏನೋ ದೊಡ್ಡ ಸಾಧನೆಗೆ ಕೈ ಹಾಕ್ತಾನೆ, ಅವನು ಫೇಲ್ ಆದರೆ ಸೊಸೈಟಿ ಅವನನ್ನು ಪರ್ಮನೆಂಟ್ ಫೇಲಿಯರ್ ಆಗಿ ಮಾಡಿಬಿಡ್ತದೆ. ಅದು ಒಂದು ಕೆಲಸಕ್ಕೆ ಹೋಗಿದ್ದಾನೆ, ಅದರಿಂದಾಗಿ ಫೇಲಿಯರ್ ಆಗ್ತು, ಅದರಿಂದ ಕಲಿತು ಇನ್ನೂ ಒಳ್ಳೆಯದರಲ್ಲಿ ಬರ್ತಾನೆ ಅಂತ ಹೇಳುವ ಇನ್ನೊಂದು ಅವಕಾಶ ಕೊಡುವುದಿಲ್ಲ, ಸೊಸೈಟಿ ಕೊಡುವುದಿಲ್ಲ. ಒಬ್ಬ ಎಂಟರ್ಪ್ರಿನರ್ ಆಗಿದ್ದಾನೆ ಅಂತ ಹೇಳಿದರೆ ಚಿಕ್ಕದಾಗಿ ಒಂದು ಮದುವೆಗೆ ಹೊರಟ್ರೆ ಅವನಿಗೆ ಹುಡುಗಿ ಸಿಗುವುದಿಲ್ಲ. ಎಲ್ಲರೂ ಹೇಳಲಿಕ್ಕೆ ಹೇಳ್ತಾರೆ ಎಂಟರ್ಪ್ರಿನರ್ಶಿಪ್ ಅಂತೇಳಿ, ಆದರೆ ಅವರ ಸ್ವಂತ ಮಗಳನ್ನು ಒಬ್ಬ ಎಂಟರ್ಪ್ರಿನರಿಗೆ ಕೊಡುವುದಿಲ್ಲ. ಯಾವುದೋ ಒಳ್ಳೆ ದೊಡ್ಡ ಕಂಪನಿಯಲ್ಲಿ ಚಿಕ್ಕ ಕೆಲಸಕ್ಕೆ ಇರುವವರಿಗೆ ಕೊಡಲಿಕ್ಕೆ ಬಯಸ್ತಾರೆ. ನಾವು ಅಂತ ಒಂದು ಸಂಸ್ಥೆಗಳಿಗೆ ಕೆಲಸಕ್ಕೂ ಹೋಗುವುದಿಲ್ಲ. ನಮಗೆ ಯಾವುದಾದ್ರೂ ದೊಡ್ಡ ಕಂಪನಿ ಸ್ಟಡಿ ಇನ್ಕಮ್ ಬರುವಂತ ಸಂಸ್ಥೆಗಳಿಗೆ ನಾವು ಕೆಲಸ ಮಾಡಲಿಕ್ಕೂ ಬಯಸ್ತೇವೆ. ಹಾಗಾಗಿ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಇರುವಂತ ಎಲ್ಲ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆದರೆ ಮಾತ್ರ ಅದಕ್ಕೆ ಹೋಗಬೇಕು. ಈಗ ನಾವೆಲ್ಲ ರಿಸ್ಕ್ ತಗೊಳ್ಳದೆ, ಈಗ ಬರುವ ಹೊಸ ಕಂಪನಿಗಳೆಲ್ಲ ಅದು ಇಂಟರ್ಪ್ರಿನರ್ಶಿಪ್ ಅಂತ ಹೇಳುವಂತ ಒಂದು ಕಾನ್ಸೆಪ್ಟಿನಲ್ಲಿ ಯಾವುದೇ ಫೈನಾನ್ಷಿಯಲ್ ರಿಸ್ಕ್ ತಗೊಳ್ಳದೆ ಅವರಿಗೆ ಬೇಕಾದ ಫ್ರೀಡಮ್ ಅನ್ನೆಲ್ಲ ಉಪಯೋಗಿಸಿಕೊಂಡು ಅವರಿಗಿರುವಂಥ ಎಲ್ಲ ಟ್ಯಾಲೆಂಟ್ ಅನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಅಂಥ ಅವಕಾಶಗಳನ್ನು ನೋಡ್ಬೋದು. ಈಗ ನಿಮಗೆ ಎಲ್ಲವೂ ಮೊದಲೇ ಗೊತ್ತಿದ್ದು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಂತ ಇಲ್ಲ. ಅದರಲ್ಲಿ ತಪ್ಪುಗಳು ಮಾಡಿ ಕಲಿತು ಮುಂದೆ ಸರಿ ಮಾಡಿಕೊಂಡು ಹೋಗುವಂಥ ಒಂದು ಭಾವನೆಯಿಂದ ಸ್ಟಾರ್ಟ್ ಮಾಡಬಹುದು. ಈಗ ಸ್ವಂತ ಉದ್ಯೋಗ ಮಾಡುವವರಿಗೆ ಈ ಇಲಾಖೆಗಳ ಮತ್ತೆ ಸರ್ಕಾರದ ಪ್ರೋತ್ಸಾಹ ಹೇಗಿದೆ? ನಿಮಗೆ ಹೇಗೆ ಪ್ರೋತ್ಸಾಹ ಸಿಕ್ಕಿದೆ ಅವರಿಂದ? ನಮಗೆ ಸುಮಾರು ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ಕಿದೆ. ಈಗ ನಮ್ಮ ಪ್ರಾಜೆಕ್ಟಿಗೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸಬ್ಸಿಡಿ ಸಿಕ್ಕಿದೆ. ಅದು ತುಂಬ ಪ್ರಯೋಜನ ಆಗಿದೆ. ಮತ್ತು ಸ್ಟೇಟ್ ಗವರ್ಮೆಂಟಿಂದ ಸುಮಾರು ಟ್ಯಾಕ್ಸಸ್ಸಿಗೆ ಎಕ್ಸಂಪ್ಷನ್ ಸಿಕ್ಕಿದೆ. ಎಂಟ್ರಿ ಟ್ಯಾಕ್ಸ್, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್. ಹಾಗೆ ಈ ಶುರುವಿನ ದಿವಸಗಳಲ್ಲಿ ಖರ್ಚುಗಳು ಜಾಸ್ತಿ ಇರುವಾಗ ಇಂಥ ಎಕ್ಸಂಪ್ಷನ್ ಸಿಕ್ಕಿದ್ರೆ ಒಬ್ಬ ಎಂಟರ್ಪ್ರಿನರಿಗೆ ಅದು ತುಂಬ ಉಪಯುಕ್ತವಾಗಿರ್ತದೆ. ಮತ್ತು ಸಾಲದ ರೂಪದಲ್ಲಿ ಈಗ ಕೊಲೆಟ್ರಲ್ ಫ್ರೀ ಲೋನ್ 1 ಕೋಟಿಯವರೆಗೆ ಇದು ಸಿಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮುದ್ರಾ ಲೋನ್ ಅಂತ ಸಿಗ್ತಾ ಇದೆ. ಮತ್ತೆ ಪ್ರೊಸೀಜರ್ಸ್ ಎಲ್ಲ ತುಂಬ ಸುಲಭ ಆಗ್ತಾ ಇದೆ. 24 ಗಂಟೆಯಲ್ಲಿ ಒಂದು ಕಂಪನಿಯನ್ನು ಇನ್ಕಾರ್ಪೊರೇಷನ್ ಮಾಡಲಿಕ್ಕೆ ಆಗ್ತದೆ. ಎಲ್ಲ ಗೌರ್ಮೆಂಟ್ ಕ್ಲಿಯರೆನ್ಸಸ್ ಎಲ್ಲ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತೇಳಿ ಭಾರಿ ಬೇಗದಲ್ಲಿ ಮಾಡಲಿಕ್ಕೆ ಅನುಕೂಲ ಇದೆ. ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅನ್ನು ನಮ್ಮ ದೇಶದ್ದು ಇಂಪ್ರೂವ್ ಮಾಡಬೇಕಂತೇಳಿ ಇದರ ಬಗ್ಗೆ ತುಂಬ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಗೌರ್ಮೆಂಟ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇನ್ನೂ ಎಷ್ಟೋ ಇಂಪ್ರೂವ್ಮೆಂಟ್ ಮಾಡಬಹುದು. ಈಗ ನಿಮ್ಮ ಮುಂದಿನ ಯೋಜನೆಯನ್ನು ನಿಮ್ಮ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡುವುದಾ ಅಥವಾ ಬೇರೆ ಹೊಸ ಇಂಡಸ್ಟ್ರಿಗಳನ್ನು ಏನಾದರೂ ಸ್ಟಾರ್ಟ್ ಮಾಡುವಂತಹ ಯೋಚನೆ ಇದೆಯಾ? ಇದು ನಮ್ಮದು ಕೋಕೋ ಗುರು ಅಂದರೆ ಕೋಕೋನಟ್ ಗುರು. ಹಾಗೆ ತೆಂಗಿನಕಾಯಿಗೆ ಸಂಬಂಧಪಟ್ಟ ಹಾಗೆ ತೆಂಗಿನ ಮರದ ಒಂದು ಕಲ್ಪವೃಕ್ಷದಿಂದ ಏನೇನು ಉಪಯುಕ್ತ ಸಾಮಗ್ರಿಗಳನ್ನು ಮಾಡಲಿಕ್ಕೆ ಆಗ್ತದೋ ಇದನ್ನೆಲ್ಲ ಮಾಡಿ ಒಂದು ತೆಂಗಿನ ಮರದ ಉಪಯೋಗವನ್ನು ಜನರಿಗೆ ಮುಟ್ಟಿಸುವಂಥದ್ದು ನಮ್ಮ ಗುರಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಇಂಡಸ್ಟ್ರಿಗಳನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಆಸೆ. ಇದನ್ನು ಇನ್ನೂ ಜಾಸ್ತಿ ದೊಡ್ಡ ಮಟ್ಟಿನಲ್ಲಿ ಮಾಡಬೇಕು. ಈಗ ರೇಡಿಯೋ ಪಾಂಚಜನ್ಯದ ಮೂಲಕ ನೀವೇನಾದರೂ ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಾ ಕೇಳುಗರಿಗೆ? ಇನ್ನು ನನ್ನ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಇದೆ www.cocoguru.com COCOGURU. ಇದರಲ್ಲಿ ನಮ್ಮ ಸಂಸ್ಥೆದು ಫೋಟೋಸ್, ವಿಡಿಯೋಸ್ ಮತ್ತು ನನ್ನ ಆರ್ಟಿಕಲ್ಸ್, ಬ್ಲಾಗ್ಸ್ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಇದೆ facebook.com/cocoguru. ಹಾಗೆ ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೋದು. ಈಗ ಯಾರಾದರೂ ಹೆಚ್ಚಿನ ಮಾಹಿತಿಯನ್ನು ಬಯಸಿ ನಿಮ್ಮಲ್ಲಿ ಬಂದರೆ ಅವರಿಗೆ ನೀವು ನಿಮ್ಮ ಅನುಭವಗಳನ್ನು ಹೇಳಿಕೊಳ್ಳಿಕ್ಕೆ ತಯಾರಿದ್ದೀರಿ? ತಯಾರಿದ್ದೇವೆ. ಈ ವಿವೇಕಾನಂದ ಕಾಲೇಜಿಂದ ಎಷ್ಟೋ ಜನ
ನಮ್ಮಲ್ಲಿ ಪ್ರಾಜೆಕ್ಟ್ ಇಂಟರ್ನ್ಶಿಪ್ಪಿಗೆ ಅಂತೇಳಿ ಬರ್ತದೆ. ಇವರಿಗೆಲ್ಲ ನಾವು ಸಂಪೂರ್ಣ ಮಾಹಿತಿ ನೀಡಿ ಅವರಿಗೆ ಪ್ರಾಜೆಕ್ಟ್ ಮಾಡುವಂಥ ಅವಕಾಶ ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಕೇಶವರಾಮ್ ಅವರಿಗೆ. ಸ್ವ ಉದ್ಯೋಗದ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದಿರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೋಕೋ ಗುರುವಿನ ಮಾಲಕರಾದ ಕೇಶವರಾಮ್ ಬೋನಂತಾಯರನ್ನು ಸಂದರ್ಶಿಸಿದವರು ಹರಿಪ್ರಸಾದ್.